ಓಂ ನಮೋ ವೆಂಕಟೇಶಾಯ. ದೇವರ ದರ್ಶನ ಚಾನಲ್ಗೆ ಸ್ವಾಗತ. ತುಲಾರಾಶಿಯವರೇ, ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳಿಗೆ, ನೀವು ಸುರಿಸಿದ ಕಣ್ಣೀರಿಗೆ, ನೀವು ಎದುರಿಸಿದ ಅವಮಾನಗಳಿಗೆ ಕಾಲವೇ ಉತ್ತರಿಸುವ ಅದ್ಭುತ ಸಮಯ ಸಮೀಪಿಸುತ್ತಿದೆ. ನಿಖರವಾಗಿ ಮುಂದಿನ 4 ದಿನಗಳಲ್ಲಿ, ಅಂದರೆ ಜನವರಿ 31, ಫೆಬ್ರವರಿ 1, 2 ಮತ್ತು 3ರಂದು ನಿಮ್ಮ ಜೀವನದ ಹಾದಿ ಬದಲಾಗಲಿದೆ. ನಿಮ್ಮ ಜೀವನದ ಪ್ರಯಾಣದಲ್ಲಿ ಒಂದು ಹೊಸ ಅಧ್ಯಾಯವು ಇದೀಗ ಪ್ರಾರಂಭವಾಗಲಿದೆ. ನಿಮ್ಮ ಜಾತಕದಲ್ಲಿನ ಗ್ರಹಗಳ ಚಲನೆಗಳು ಬದಲಾಗುತ್ತಿರುವ ಈ ಶುಭ ಸಮಯದಲ್ಲಿ ಅದೃಷ್ಟದೇವತೆ ಅಕ್ಷರಶಃ ನಿಮ್ಮ ಮನೆಯ ಬಾಗಿಲು ತಟ್ಟಿ ನಿಮ್ಮನ್ನು ಆಶೀರ್ವದಿಸಲಿದ್ದಾಳೆ. ಹಲವು ವರ್ಷಗಳಿಂದ ಕತ್ತಲೆಯಲ್ಲಿ ಮುಚ್ಚಿಹೋಗಿರುವ ನಿಮ್ಮ ಜೀವನವನ್ನು ಸೂರ್ಯನ ದಿವ್ಯ ಬೆಳಕು ಪ್ರವೇಶಿಸುತ್ತಿದೆ. ಇಲ್ಲಿ ನಿಜವಾದ ತಿರುವಿದೆ. ನಿಮ್ಮನ್ನು ನಿರಂತರವಾಗಿ ಭಾರವಾಗಿಸುತ್ತಿರುವ ಮತ್ತು ನಿದ್ದೆಯಿಲ್ಲದ ರಾತ್ರಿಗಳನ್ನು ಬಿಟ್ಟುತ್ತಿರುವ ಆ ಆರ್ಥಿಕ ತೊಂದರೆಗಳು ಮತ್ತು ನಿಮ್ಮನ್ನು ಕಾಡುತ್ತಿರುವ ಆರೋಗ್ಯ ಸಮಸ್ಯೆಗಳು ಭೂತಕಾಲದ ವಿಷಯವಾಗಲಿವೆ. ಸಾಲದ ಬಲೆಯಿಂದ ಹೊರಬರುತ್ತೀರೋ ಇಲ್ಲವೋ ಎಂದು ನೀವು ಗಂಭೀರವಾಗಿ ಯೋಚಿಸುತ್ತಿರುವ ಸಮಯದಲ್ಲಿ ಅನಿರೀಕ್ಷಿತ ಮಾರ್ಗಗಳ ಮೂಲಕ ನಿಮಗೆ ಅಪಾರ ಪ್ರಮಾಣದ ಹಣ ಬರಲಿದೆ. ಆದರೆ ಈ ಪವಾಡ ಅಲ್ಲಿಗೆ ನಿಲ್ಲುವುದಿಲ್ಲ. ನಿಮ್ಮ ಕುಟುಂಬದಲ್ಲಿನ ಅಶಾಂತಿ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ ಮತ್ತು ಬೇರ್ಪಟ್ಟ ಹೃದಯಗಳು ಮತ್ತೆ ಭೇಟಿಯಾಗುವಂತೆ ಪ್ರೀತಿಯ ಮೇಲಾವರಣ ಹರಡುತ್ತದೆ. ನಿಮ್ಮ ಒಳ್ಳೆಯತನವನ್ನು ಗುರುತಿಸದ ನಿಮ್ಮ ಶತ್ರುಗಳು ಸಹ ನಿಮ್ಮ ವ್ಯಕ್ತಿತ್ವಕ್ಕೆ ತಲೆಬಾಗಿ ಸ್ನೇಹಿತರಾಗಲು ಹೋದರೆ ಅದು ದೇವರ ಇಚ್ಛೆಯಲ್ಲದೆ ಮತ್ತೇನು? ನಿಜವಾಗಿಯೂ ಆ ದೇವರು ನಿಮ್ಮ ಹಿಂದೆ ಇದ್ದಾನೆ ಮತ್ತು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತಾನೆ. ಕಳೆದುಹೋದ ಗೌರವ ಮರಳಲು ನೀವು ಕಾಯುತ್ತಿದ್ದೀರಿ ಮತ್ತು ಸಮಾಜದಲ್ಲಿ ನೀವು ಮೊದಲಿಗಿಂತ 2 ಪಟ್ಟು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯಲಿದ್ದೀರಿ. ಏಕೆಂದರೆ ತುಲಾರಾಶಿಯು 12 ರಾಶಿಚಕ್ರ ಚಿಹ್ನೆಗಳಲ್ಲಿ ಸಮತೋಲನಕ್ಕೆ ಅಡ್ಡಹೆಸರು. ನೀವು ನ್ಯಾಯ, ಸೌಂದರ್ಯ ಮತ್ತು ಕಾಲಮಾನದ ಮನುಷ್ಯನ ದೇಹದ ಸೊಂಟದ ಭಾಗ. ವಾಯು ಅಂಶವನ್ನು ಪ್ರತಿನಿಧಿಸುವ ನಿಮ್ಮ ರಾಶಿಚಕ್ರ ಚಿಹ್ನೆಯು ವಾಯು ಅಂಶವನ್ನು ಹೊಂದಿದೆ. ಇದರರ್ಥ ನೀವು ಯಾವಾಗಲೂ ಎಲ್ಲರನ್ನೂ ಸಮಾನವಾಗಿ ನೋಡಲು ಬಯಸುತ್ತೀರಿ ಮತ್ತು ಶಾಂತಿಯನ್ನು ಹುಡುಕುವ ಬಲವಾದ ಸ್ವಭಾವವನ್ನು ಹೊಂದಿದ್ದೀರಿ. ಯಾರಿಗೂ ನೋವುಂಟು ಮಾಡದ ಸ್ವಭಾವ ಮತ್ತು 10 ಜನರನ್ನು ಒಟ್ಟಿಗೆ ಸೇರಿಸುವ ಕುತಂತ್ರ ನಿಮ್ಮ ರಕ್ತದಲ್ಲಿ ಹರಿಯುತ್ತದೆ. ನೀವು ಬೆಳಕು ನೀಡುವ ಚಂದ್ರನಂತೆ ಶಾಂತವಾಗಿರಲು ಬಯಸುತ್ತೀರಿ, ಆದರೆ ನೀವು ಜಗಳಗಳಿಂದ ದೂರವಿರುತ್ತೀರಿ. ನಿಮ್ಮ ರಾಶಿಚಕ್ರ ಚಿಹ್ನೆ ತುಲಾ. ತುಲಾ ಸ್ವಭಾವದಂತೆ ಎಷ್ಟು ಸ್ಥಿರವಾಗಿದೆಯೋ, ನೀವು ಸದಾಚಾರದ ಬದಿಯಲ್ಲಿ ನಿಲ್ಲುವಲ್ಲಿಯೂ ಅಷ್ಟೇ ದೃಢವಾಗಿರುತ್ತೀರಿ. ನೀವು ನಿರ್ಧಾರದ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಭಯವಲ್ಲ, ಅಂದರೆ ಎಲ್ಲರಿಗೂ ನ್ಯಾಯ ಸಿಗುವಂತೆ ನೀವು ಅದನ್ನು ತೂಗುತ್ತಿದ್ದೀರಿ ಎಂದರ್ಥ. ನಿಮ್ಮ ಬುದ್ಧಿವಂತಿಕೆ ತುಂಬಾ ಆಳವಾದದ್ದು ಮತ್ತು ಸೂಕ್ಷ್ಮವಾಗಿದೆ. ನೀವು ಸಮಸ್ಯೆಗಳಿಗೆ ಎಂದಿಗೂ ಹೆದರುವುದಿಲ್ಲ. ಇದಲ್ಲದೆ ಚರ್ಚೆಗಳ ಮೂಲಕ ಅವುಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದರ ಕುರಿತು ಸ್ಪಷ್ಟವಾದ ತಂತ್ರದೊಂದಿಗೆ ನೀವು ಮುಂದೆ ನುಗ್ಗುತ್ತೀರಿ. ನಿಮ್ಮ ದೇಹದಲ್ಲಿ ಒಂದು ರೀತಿಯ ಆಕರ್ಷಕ ಕಲೆ. ನಿಮ್ಮ ದೃಷ್ಟಿಯಲ್ಲಿ ಏನನ್ನಾದರೂ ಸಾಧಿಸುವ ಶಾಂತ ತೀಕ್ಷ್ಣತೆ ನಿಮ್ಮ ವಿಶೇಷತೆ. ಯಶಸ್ಸಿನ ಘಂಟೆ ಬಾರಿಸಲು ಸಿದ್ಧರಾಗಿರಿ. ಅವರ ಮನಸ್ಥಿತಿ ಆಕಾಶದಂತೆ ಶುದ್ಧವಾಗಿದೆ. ಅದು ಭೂಟಾಟಿಕೆ ಇಲ್ಲದೆ ಬಿಳಿ ಹಾಳೆಯಂತಿದೆ. ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇನ್ನೊಂದು ವಿಷಯವನ್ನು ಹೊರಗೆ ಹೇಳುವ ಸ್ವಭಾವ ಅವರಿಗೆ ಗೊತ್ತಿಲ್ಲ. ಸ್ಪಷ್ಟವಾಗಿ ಮಾತನಾಡುವುದು ಮತ್ತು ಬೆಂಕಿಯ ಕಣಗಳ ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕುವುದು ಅವರ ರಕ್ತದಲ್ಲಿದೆ. ಹಾಗಾದರೂ ಈ ಸ್ಪಷ್ಟ ಗುಣವು ಅವರ ಶತ್ರುಗಳನ್ನು ಸಹ ಹೆಚ್ಚಿಸುತ್ತದೆ. ಅವರ ಅತಿಯಾದ ಯೋಚನೆಯು ಕೆಲವೊಮ್ಮೆ ಅವರ ನಿರ್ಧಾರಗಳನ್ನು ವಿಳಂಬಗೊಳಿಸುತ್ತದೆ. ಇದರಿಂದಾಗಿ ಅವರು ಕೆಲವೊಮ್ಮೆ ತೊಂದರೆಗೆ ಸಿಲುಕುತ್ತಾರೆ. ಕೋಪ ಬಂದಾಗ ಅದು ಬೇಗ ಬರುವುದಿಲ್ಲ, ಆದರೆ ಅದು ಬಂದಾಗ ಅದನ್ನು ತಡೆಯುವುದು ಸುಲಭವಲ್ಲ. ಅವರದು ಮತ್ತೆ ಶಾಂತವಾಗುವ ಮುಗ್ಧ ಹೃದಯ ಮತ್ತು ಮುಂದಿನ ಕ್ಷಣದಲ್ಲಿ ಮಗುವಿನಂತಾಗುತ್ತದೆ. ಈ ರಾಶಿಚಕ್ರ ಚಿಹ್ನೆಯು ಯಾರನ್ನಾದರೂ ಪ್ರೀತಿಸಿದರೆ ಅವರು ತಮ್ಮ ಪ್ರಾಣವನ್ನು ನೀಡುತ್ತಾರೆ. ಅವರನ್ನು ದ್ವೇಷಿಸಿದರೆ ಅವರತ್ತ ನೋಡದ ಮಿಳಿಚಿನಂತಹ ಹಠಮಾರಿತನ ಅವರಲ್ಲಿದೆ. ಅವರು ಅನುಭವಿಸುವ ದೊಡ್ಡ ನೋವು ಅವರ ಅತಿಯಾದ ಒಳ್ಳೆಯತನದಿಂದ ಬರುತ್ತದೆ. ಇತರರ ತಂತ್ರಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ಅವರು ಎಲ್ಲರೂ ತಮ್ಮಂತೆಯೇ ಪ್ರಾಮಾಣಿಕರು ಎಂದು ನಂಬಿ ಕೇಳುವ ಮೊದಲೇ ಹಸ್ತಚಾಚುತ್ತಾರೆ. ಅವರು ನಂಬುವವರಿಗಾಗಿ ತಮ್ಮ ಆಸ್ತಿ ಮತ್ತು ಎಲ್ಲಾ ಸೌಕರ್ಯಗಳನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಆದರೆ ಅವರು ತಮ್ಮ ಆತ್ಮವೆಂದು ನಂಬುವವರು ಅವರಿಗೆ ಸರಿಯಾದ ಮನ್ನಣೆಯನ್ನು ನೀಡದಾಗ ಅಥವಾ ಅವರ ಬೆನ್ನಿಗೆ ಹರಿ ಹಾಕಿದಾಗ ತುಲಾರಾಶಿಯವರು ಅನುಭವಿಸುವ ನರಕಯಾತನೆ ವರ್ಣನಾತೀತ. ಅವರು ಒಂಟಿಯಾಗಿ ನಿಂತು ತಮ್ಮ ಪ್ರೀತಿಯವರಿಗಾಗಿ ಹೋರಾಡಿದಾಗ ಮಾನಸಿಕ ಸಂಘರ್ಷಗಳಿಗೆ ಒಳಗಾಗುತ್ತಾರೆ. ಜಗತ್ತು ಅವರನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಎಂಬ ಭಾವನೆ ಅವರನ್ನು ನಿರಂತರವಾಗಿ ಕಾಡುತ್ತದೆ. ನೆನಪಿಡಿ, ತುಲಾರಾಶಿಯವರ ಜೀವನವು ಶಕ್ತಿಯ ಪರೀಕ್ಷೆ. ಆ ಹೊಡೆತಗಳಿಂದ ಅವರು ಮೀಟಿ ಬಂದ ಮೇಲೆ ಅವರು ಅಜೇಯ ಶಕ್ತಿಯಾಗುತ್ತಾರೆ. ತುಲಾರಾಶಿಯವರ ಪರಿಶ್ರಮ ಮತ್ತು ಸಮಚಿತ್ತತೆಯಿಂದ ಅವರು ಒಮ್ಮೆ ಮನಸ್ಸು ಮಾಡಿದರೆ ಸಾಧಿಸಲಾಗದದ್ದು ಏನೂ ಇಲ್ಲ. ಅವರ ಆಯುಧ ಸೋಲನ್ನು ಕೂಡ ಗೆಲುವಿನ ಅಡಿಪಾಯವನ್ನಾಡಿ ಪರಿವರ್ತಿಸುವ ಅದ್ಭುತ ಮಾನಸಿಕ ಶಕ್ತಿ.
ಅವರು ತಮ್ಮ ಕೋಪವನ್ನು ಕಡಿಮೆ ಮಾಡಿ ತಮ್ಮ ಆಲೋಚನೆಯನ್ನು ತೀಕ್ಷ್ಣಗೊಳಿಸಿದರೆ ಯಾರೂ ಅವರನ್ನು ತಡೆಯಲಾಗುವುದಿಲ್ಲ. ಅವರಲ್ಲಿ ಮಕತು ರಾಶಿ ಚಕ್ರ ಚಿಹ್ನೆಯು ಬುದ್ಧಿವಂತಿಕೆಯ ಸಾಕಾರ. ಅವರು ಯಾವುದೇ ಕಾರ್ಯವನ್ನು ವ್ಯವಸ್ಥಿತವಾಗಿ ಪೂರ್ಣಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದರೆ ಈ ನಿಧಾನಗತಿಯು ಕೆಲವೊಮ್ಮೆ ಅವರನ್ನು ಒತ್ತಡಕ್ಕೆ ಒಳಗೊಳಿಸುತ್ತದೆ. ಅವರು ಕೆಲವೊಮ್ಮೆ ಗೊಂದಲಕ್ಕೆ ಒಳಗಾಗುತ್ತಾರೆ ಮತ್ತು ಎಲ್ಲರ ಮಾತುಗಳನ್ನು ಕೇಳಿದ ನಂತರ ತೊಂದರೆಗೆ ಸಿಲುಕುತ್ತಾರೆ. ತುಲಾರಾಶಿಯವರು ಮೂಕ ಯೋಧರು. ಅವರು ಹೊರಗೆ ಸೌಮ್ಯವಾಗಿ ಕಾಣಬಹುದು, ಆದರೆ ಒಳಗೆ ವಜ್ರದಷ್ಟು ಬಲವಾದ ಹೃದಯವನ್ನು ಹೊಂದಿರುತ್ತಾರೆ. ಅವರು ಯಾರನ್ನೂ ಅವಲಂಬಿಸದೆ ಧೈರ್ಯದಿಂದ ಕುಟುಂಬದ ಹೊರೆಯನ್ನು ಹೊರುತ್ತಾರೆ. ಆದರೆ ಅವರು ಸಣ್ಣದೊಂದು ಮಾತನ್ನೂ ಸಹ ಸಹಿಸಲಾರದು, ಒಳಗೆ ಕಹಿಯಾಗುತ್ತಾರೆ. ಅವರು ಸಮಾಜದಲ್ಲಿ ಗೌರವವನ್ನು ಪಡೆಯಲು ಮತ್ತು ಕುಟುಂಬಕ್ಕಾಗಿ ತಮ್ಮ ಎಲ್ಲವನ್ನೂ ನೀಡಲು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸುತ್ತಾರೆ. ಆದರೆ ಅವರು ಕಡಿಮೆ ಅಂದಾಜಿಸಲ್ಪಟ್ಟಿದ್ದಾರೆ. ಅದರ ನಂತರ ಸಂಭವಿಸುವ ಪರಿಣಾಮಗಳು ಊಹಿಸಲಾಗದದ್ದು ಮತ್ತು ತುಂಬಾ ಗಂಭೀರವಾಗಿದೆ. ತುಲಾರಾಶಿಯವರು ಪ್ರಸ್ತುತ ಅನುಭವಿಸುತ್ತಿರುವ ನೋವು ವರ್ಣನಾತೀತ. ಹಿಂದೆ ನಿಮ್ಮ ಸಂಬಂಧಿಕರ ಜೊತೆಗಿನ ಆ ಹೋರಾಟವು ನಿಮ್ಮ ಮನಸ್ಸಿನಲ್ಲಿ ಅಳಿಸಲಾಗದ ಗುರುತು ಬಿಟ್ಟಿದೆ. ಆ ದಿನದಿಂದ ನೀವು ಅವರೊಂದಿಗೆ ಮಾತನಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದೀರಿ. ಮತ್ತು ನಂತರ ಅವರು ನಿಮ್ಮ ಪೋಷಕರೊಂದಿಗೆ ನಾಚಿಕೆಯಿಲ್ಲದೆ ಮಾತನಾಡುವುದು ಮತ್ತು ಅವರ ಸ್ವಾರ್ಥಕ್ಕಾಗಿ ಮತ್ತೆ ನಿಮ್ಮ ಬಳಿಗೆ ಬರುವುದನ್ನು ನೀವು ನೋಡಿದಾಗ ನಿಮ್ಮ ರಕ್ತ ಕುದಿಯುತ್ತದೆ. ಆದರೆ ನೀವು ಬದಲಾಗಿಲ್ಲ. ನೀವು ಅವರೊಂದಿಗೆ ಜಗಳ ಮಾಡಲು ಹೋಗುವುದಿಲ್ಲ. ನೀವು ಮೊದಲಿನಂತೆ ಅವರನ್ನು ಸ್ವಾಗತಿಸುವುದಿಲ್ಲ. ನೀವು ಈಗ ಅವರು ಅತ್ಯಂತ ಹಠಮಾರಿ, ಬೆಟ್ಟಗಳ ಮೇಲೆ ದೃಢವಾಗಿ ನಿಂತಿದ್ದಾರೆ. ಅವರನ್ನು ದುಷ್ಟರು ಎಂದು ಮಾತ್ರ ಕರೆಯಲಾಗುತ್ತದೆ. ಆದರೆ ಅವರ ಬುದ್ಧರು ಅವರ ಶತ್ರುಗಳಿಗಿಂತ ಕೆಟ್ಟವರು. ನಿಮ್ಮ ಹಿಂದೆ ಗುಂಡಿಗಳನ್ನು ಅಗೆದು ನಿಮ್ಮ ವಿರುದ್ಧ ಅಂತ್ಯವಿಲ್ಲದ ಪಿತೂರಿಗಳನ್ನು ರೂಪಿಸಿ ಈ ರೀತಿ ವಿಷವನ್ನು ಸುರಿಸುವ ಸ್ವಂತ ಜನರ ನೋವನ್ನು ಸಹಿಸಿಕೊಳ್ಳುವುದು ಯಾರ ತಲೆಮಾರಲ್ಲ. ಅವರು ನಿಮ್ಮ ಹೆತ್ತವರ ಬಳಿಗೆ ಹೋಗಿ ನಿಮ್ಮ ಬಗ್ಗೆ ತುಂಬಾ ಅವಹೇಳನಕಾರಿಯಾಗಿ ಮಾತನಾಡುವಾಗ, ನಿಮ್ಮನ್ನು ನಿಷ್ಪ್ರಯೋಜಕ ಮತ್ತು ಅಸಮರ್ಥ ಎಂದು ಚಿತ್ರಿಸುವಾಗ ಮತ್ತು ನಿಮ್ಮನ್ನು ನೋಡಿದವರ ದೃಷ್ಟಿಯಲ್ಲಿ ನಿಮ್ಮನ್ನು ಅಪರಾಧಿಯನ್ನಾಗಿ ಮಾಡಲು ಪ್ರಯತ್ನಿಸಿದಾಗ ಅವರ ಹೃದಯ ಉರಿಯುವುದು ಸಹಜ. ಅವರು ಹಣ ಅಥವಾ ದುರಾಸೆಯಿಂದಾಗಿ ಈ ಮಟ್ಟಕ್ಕೆ ಇಳಿದಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ನಿಮ್ಮದಕ್ಕಿಂತ ಹೆಚ್ಚಿದ್ದರೆ ಅವರು ನಿಮ್ಮನ್ನು ಹೆಮ್ಮೆಯಿಂದ ನಿಗ್ರಹಿಸಲು ಪ್ರಯತ್ನಿಸುತ್ತಾರೆ. ಅಥವಾ ನೀವು ಕೆಳಮಟ್ಟಕ್ಕೆ ಬಿದ್ದಿದ್ದರೆ ನೀವು ಉತ್ತಮವಾಗುತ್ತಿದ್ದೀರಿ ಎಂಬ ಅಸೂಯೆಯಿಂದ ಅದನ್ನು ಮುಚ್ಚುತ್ತಾರೆ. ಹೊರಗಿನವರು ಬಂದು ನಿಮ್ಮ ಮೇಲೆ ಕಲ್ಲೆಸೆದರೆ ನಿಮ್ಮನ್ನು ನಿಮ್ಮ ನಾಲ್ವರು ನಗುವ ವಸ್ತುವನ್ನಾಗಿ ಮಾಡಲು ಅವರು ಅನುಭವಿಸುತ್ತಿರುವ ನೋವು ನೀವು ಸಹಿಸಿಕೊಳ್ಳುವಷ್ಟು ದೊಡ್ಡದಲ್ಲ. ಆದರೆ ನೀವು ಮನೆಯಲ್ಲಿಯೇ ಇದ್ದು ನಿಮ್ಮ ಸ್ವಂತ ಜನರಂತೆ ನಟಿಸಿ ನಿಮ್ಮನ್ನು ದೂಷಿಸಿದರೆ ನೀವು ಪ್ರತಿದಿನ ನರಕವನ್ನು ಅನುಭವಿಸುತ್ತಿದ್ದೀರಿ. ನನ್ನ ಸಂಬಂಧಿಕರು ಯಾಕೆ ಇಷ್ಟು ಅನ್ಯಾಯವಾಗಿದ್ದಾರೆ ಎಂದು ನೀವು ನಿರಂತರವಾಗಿ ಆಶ್ಚರ್ಯಪಡುತ್ತಿದ್ದೀರಿ. ನೆರೆಹೊರೆಯವರ ಕುಟುಂಬಗಳು ತಮ್ಮದೇ ಆದ ಜನರಂತೆ ಒಟ್ಟಿಗೆ ಇದ್ದರೆ ನನ್ನ ಜನರನ್ನು ಏಕೆ ಹೀಗೆ ನಡೆಸಿಕೊಳ್ಳುತ್ತಿದ್ದಾರೆ? ನೀವು ಚಿಂತಿತರಾಗಿದ್ದೀರಿ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಅವರು ನಿಮಗೆ ಗಂಟೆಗಟ್ಟಲೆ ನಿಷ್ಪ್ರಯೋಜಕ ಸಲಹೆ ನೀಡುತ್ತಾರೆ. ಆದರೆ ನೀವು ₹1 ಸಹಾಯ ಮಾಡಲು ಬಯಸಿದರೆ ಅವರು ನಿಮಗೆ 1 ಪೈಸೆಯನ್ನು ನೀಡುವುದಿಲ್ಲ. ಇವರು ನಿಮ್ಮ ಹೆತ್ತವರಿಗೆ ಈ ಎಲ್ಲ ವಿಷಯಗಳನ್ನು ಎಷ್ಟು ಬಾರಿ ಹೇಳಿದರೂ ಅವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬುದು ದೊಡ್ಡ ನೋವು. ಅವರು ಇನ್ನೂ ಅವರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸುವುದಿಲ್ಲ. ಅವರು ನಮ್ಮ ಮಕ್ಕಳು ಎಂದು ಅವರು ಯೋಚಿಸಬಾರದು ಎಂದು ಹೇಳುತ್ತಾರೆ. ನಿಮ್ಮ ಪೋಷಕರು ಅವರ ನಿಜವಾದ ಬಣ್ಣವನ್ನು ಗುರುತಿಸದೆ ಅವರೊಂದಿಗೆ ಸ್ನೇಹಿತರಾಗಿದ್ದಾರೆ ಮತ್ತು ನಿಮ್ಮನ್ನು ಸುಟ್ಟು ಹಾಕುತ್ತಿದ್ದಾರೆ. ನಿಮ್ಮ ನೋವನ್ನು ನೋಡಿದವರಿಗೆ ನಿಮ್ಮ ನೋವನ್ನು ನೋಡದ ಕಾರಣ ನೀವು ದುಃಖಿತರಾಗಿದ್ದೀರಿ. ಆದರೆ ನೆನಪಿಡಿ, ಜನವರಿ 31ರಿಂದ ಫೆಬ್ರವರಿ 3ರವರೆಗಿನ ಈ 4 ದಿನಗಳು ಅವರ ಆಟಗಳಿಗೆ ಸಮಯ. ಈ 4 ದಿನಗಳು ಅವರು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಪ್ರಚೋದಿಸುತ್ತಾರೆ. ಆದರೆ ನೀವು ಅವರನ್ನು ಎಷ್ಟೇ ಕೀಟಲೆ ಮಾಡಿದರೂ ಅವರಿಗೆ ನಿಜವಾದ ಉತ್ತರವನ್ನು ನೀಡಬೇಡಿ. ಅವರಿಗೆ ಮಾಡಲು ಕೆಲಸವಿಲ್ಲ. ಆದ್ದರಿಂದ ನೀವು ಒಂದು ಗುರಿಯನ್ನು ಹೊಂದಿರುವಾಗ ಅವರು ಇತರರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ. ನೀವು ಮೌನವಾಗಿದ್ದರೆ ಮಾತ್ರ ಅವರ ಎಲ್ಲ ಪಿತೂರಿಗಳು ವಿಫಲವಾಗುತ್ತವೆ. ಕೋಪಗೊಳ್ಳದೆ ನಿಮ್ಮ ಹೆತ್ತವರನ್ನು ಶಾಂತವಾಗಿ ಕೂರಿಸಿ ಅವರು ನಿಮಗೆ ಉಂಟುಮಾಡುತ್ತಿರುವ ಹಾನಿಯನ್ನು ವಿವರಿಸಿ. ಈ 4 ದಿನಗಳವರೆಗೆ ನೀವು ಮೌನವಾಗಿದ್ದು ನಿಮ್ಮ ಕೆಲಸದ ಮೇಲೆ ಗಮನಹರಿಸಿದರೆ ನಿಮ್ಮ ಹೆತ್ತವರು ಸಹ ನೀವು ಏನು ಹೇಳುತ್ತಿದ್ದೀರಿ ಎಂಬುದನ್ನು ನಿಧಾನವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ನೀವು ಮಾಡಬೇಕಾದ ಏಕೈಕ ವಿಷಯ ಇದು. ನಿಮ್ಮ ನಡವಳಿಕೆಯು ನಿಮ್ಮ ಮಾತುಗಳಿಗಿಂತ ಸತ್ಯವನ್ನು ಅವರಿಗೆ ತೋರಿಸುತ್ತದೆ. ಉಳಿದದ್ದನ್ನು ಸರ್ವಶಕ್ತನು ನೋಡಿಕೊಳ್ಳುತ್ತಾನೆ. ಈ 4 ದಿನಗಳಲ್ಲಿ ಬದಲಾಗುವ ನಿಮ್ಮ ಗ್ರಹಶಕ್ತಿ ಎಷ್ಟು ಪ್ರಬಲವಾಗಿದೆ ಎಂದರೆ ನಿಮ್ಮ ಶತ್ರುಗಳ ಎಲ್ಲ ಕುತಂತ್ರಗಳು ಅವರ ಮೇಲೆ ತಿರುಗುಬಾಣವಾಗುತ್ತವೆ. ಸಮಯ ಬದಲಾಗುತ್ತಿದೆ. ಆದ್ದರಿಂದ ಅವರು ನಿಮಗಾಗಿ ಅಗೆದ ಗುಂಡಿಗೆ ಬೀಳುತ್ತಾರೆ. ಆ ಶಿವನು ತಮ್ಮ ಆಟಗಳನ್ನು ಆಡಿ ಅವರ ಪಿತೂರಿಗಳನ್ನು ಅವರ ಮೇಲೆ ಬೀಳಿಸುತ್ತಾನೆ. ಕಾದು ನೋಡಿ. ಈಗ ಗ್ರಹಗಳು ನಿಮ್ಮ ಯಶಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಎಂಬುದನ್ನು ಕಂಡುಹಿಡಿಯೋಣ.
ಜನವರಿ 31 ಮತ್ತು ಫೆಬ್ರವರಿ ನಡುವೆ ತುಲಾರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಪವಾಡ ಸಂಭವಿಸಲಿದೆ. ಎಲ್ಲಾ ಗ್ರಹಗಳು ಒಂದಾಗಲು ಸಿದ್ಧವಾಗಿವೆ. ಏನಾಗಲಿದೆ ಎಂದು ನಿಮಗೆ ತಿಳಿಯಿತೆ? ಮೊದಲಿಗೆ, ನಿಮ್ಮ ರಾಶಿಯ ಜಗ್ರದ ಅಧಿಪತಿ ಶುಕ್ರನು ನಿಮ್ಮಲ್ಲಿ ಒಂದು ಹೊಸ ಉತ್ಸಾಹವನ್ನು ಹುಟ್ಟುಹಾಕುತ್ತಾನೆ. ಹಲವು ವರ್ಷಗಳಿಂದ ಭಯ ಮತ್ತು ಸೋಲಿನಿಂದ ಖಿನ್ನತೆಗೆ ಒಳಗಾಡಿದ್ದ ನೀವು ನಿಮ್ಮ ಭಯವನ್ನು ಕಳೆದುಕೊಂಡು ಸಾಕಷ್ಟು ಧೈರ್ಯವನ್ನು ಪಡೆಯುತ್ತೀರಿ. ನೀವು ಸಾಧಿಸಲಾರೆವೇ ಎಂದು ಭಾವಿಸಿದ್ದನ್ನು ಸಾಧಿಸಬಹುದು ಎಂದು ತೋರಿಸುವ ಹಠಮಾರಿತನವನ್ನು ನೀವು ಹೊಂದಿರುತ್ತೀರಿ. ಅದರ ನಂತರ ಗುರುವು ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾನೆ. ನೀವು ಹಿಂದೆ ಮಾಡಿದ ತಪ್ಪುಗಳನ್ನು ಅರ್ಥಮಾಡಿಕೊಂಡು ತಪ್ಪುಗಳನ್ನು ಮಾಡುತ್ತೀರಿ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ಪಡೆಯುವ ಶಾಂತಿ ವರ್ಣನಾತೀತ. ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಜವಾದ ಉತ್ಸಾಹ ಬರುತ್ತದೆ. ಶನಿ ಮತ್ತು ಬುಧನ ಕೃಪೆಯಿಂದ ವರ್ಷಗಳಿಂದ ಸಿಲುಕಿದ್ದ ನಿಮ್ಮ ಹಣ ಬೇರೊಬ್ಬರ ರೂಪದಲ್ಲಿ ನಿಮಗೆ ಬರುತ್ತದೆ. ಅದನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಅದರ ನಂತರ ನಿಮ್ಮ ಕಷ್ಟವನ್ನು ಗುರುತಿಸದ ಈ ಜಗತ್ತು ನಿಮ್ಮನ್ನು ಗೌರವದಿಂದ ನೋಡುತ್ತದೆ. ಅಧಿಕಾರಿಗಳ ಹೊಗಳಿಕೆ ನಿಮ್ಮ ಕಣ್ಣುಗಳನ್ನು ಸಂತೋಷದಿಂದ ತುಂಬಿಸುತ್ತದೆ. ನೀವು ಮುಳುಗಿದ್ದು ಉಸಿರಾಡಲು ಸಾಧ್ಯವಾಗದ ಸಾಲಗಳಿಂದ ಮುಕ್ತರಾಗಲು ನಿಮಗೆ ಸಾಧ್ಯವಾಗುತ್ತದೆ. ಅದೃಷ್ಟ ಅಲ್ಲಿಗೆ ನಿಲ್ಲುತ್ತದೆ? ಇಲ್ಲ. ಹೊಸ ಆದಾಯದ ಮೂಲಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತವೆ. ವ್ಯಾಪಾರಿಗಳಿಗೆ ಗ್ರಾಹಕರ ಒಳಹರಿವು ಹೆಚ್ಚಾಗುತ್ತದೆ ಮತ್ತು ಲಾಭದ ಸುಗ್ಗಿಯು ಕೊಯ್ಲು ಮಾಡಲಾಗುತ್ತದೆ. ವರ್ಷಗಳಿಂದ ನೀರಿನಂತೆ ಖರ್ಚು ಮಾಡಲಾಗುತ್ತಿದ್ದ ನಿಮ್ಮ ಹಣವನ್ನು ಈಗ ಉಳಿತಾಯದ ಕಡೆಗೆ ತಿರುಗಿಸಲಾಗುತ್ತದೆ. ಅಂತಿಮವಾಗಿ, ಲಕ್ಷ್ಮೀದೇವಿಯ ಕೃಪೆಯಿಂದ ನೀವು ಚಿನ್ನ ಅಥವಾ ಆಸ್ತಿಯನ್ನು ಖರೀದಿಸುತ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗುತ್ತದೆ. ಇದರಿಂದ ನಿಮ್ಮ ಬಡತನ ದೂರವಾಗುತ್ತದೆ ಮತ್ತು ಸಂಪತ್ತು ಸ್ಥಾಪನೆಯಾಗುತ್ತದೆ. ಆದಾಗ್ಯೂ ಈ ಅದೃಷ್ಟವನ್ನು ತಡೆಯಲು ಬಯಸುವ ಶಕ್ತಿಗಳು ನಿಮ್ಮ ಸುತ್ತಲೂ ಇವೆ. ನಿಮ್ಮ ಮನೆಯ ಒಳಗೆ ಮತ್ತು ಹೊರಗೆ ಕೆಲವು ಜನರು ನಿಮ್ಮ ಬೆಳವಣಿಗೆಯನ್ನು ನೋಡಲು ಅಸಹನೆಯಿಂದಿರುತ್ತಾರೆ ಮತ್ತು ಪಿತೂರಿಗಳನ್ನು ರೂಪಿಸುತ್ತಿದ್ದಾರೆ. ಅವರು ನಿಮ್ಮನ್ನು ದೂಷಿಸಲು ಸಿದ್ಧರಾಗಿದ್ದಾರೆ. ಆದರೆ ಈ ಗ್ರಹಗಳ ಪ್ರಭಾವದಿಂದಾಗಿ ಅವರ ಆಟಗಳು ಕೆಲಸ ಮಾಡುವುದಿಲ್ಲ. ನೀವು ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿದರೆ ಶಿವನು ಅವರ ಯೋಜನೆಗಳನ್ನು ವಿಫಲಗೊಳಿಸುತ್ತಾನೆ. ನೀವು ಪಡೆಯುವ ಈ ಗೆಲುವು ನಿಮ್ಮ ಶತ್ರುಗಳ ಹೃದಯದಲ್ಲಿ ರೈಲುಗಳನ್ನು ಓಡಿಸುತ್ತದೆ. ಪವಾಡಗಳು ಸಂಭವಿಸಲಿವೆ, ಸಿದ್ಧರಾಗಿರಿ. ಪ್ರೀತಿಯಲ್ಲಿರುವವರಿಗೆ ಇದು ಅಗ್ನಿ ಪರೀಕ್ಷೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಅಥವಾ ಸಣ್ಣ ತಪ್ಪುಗ್ರಹಿಕೆಯಿಂದ ಘರ್ಷಣೆಗಳು ಉಂಟಾಗಬಹುದು. ನಿಮ್ಮ ಪ್ರೀತಿಗೆ ಅಡ್ಡಿಯಾಗಿರುವ ಸಂಬಂಧವು ಈ 4 ದಿನಗಳಲ್ಲಿ ಮುರಿದು ಹೋಗುತ್ತದೆ. ಅದು ನಿಮಗೋಗಳ್ಳೆಯದು. ನಿಮ್ಮ ಮನಸ್ಸಿನಲ್ಲಿರುವುದನ್ನು ಯಾರಿಗಾದರೂ ಹೇಳಬೇಕೆಂದರೆ ಈ 4 ದಿನಗಳವರೆಗೆ ಕಾಯಿರಿ ಮತ್ತು ಫೆಬ್ರವರಿ 4ರಂದು ಹೇಳುವುದು ಉತ್ತಮ. ಸದ್ಯಕ್ಕೆ ಮೌನವಾಡಿರಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಗಮನಿಸಿ. ಮದುವೆ ಪ್ರಯತ್ನಗಳು. ಬಹಳ ದಿನಗಳಿಂದ ಮದುವೆಯಾಗಲು ಹೆಣ್ಣಗಾಡುತ್ತಿರುವ ತುಲಾರಾಶಿಯವರು ಈ 4 ದಿನಗಳಲ್ಲಿ ಸ್ಥಿರವಾದ ಸಂಬಂಧವನ್ನು ಪಡೆಯುವ ಸೂಚನೆಯಿದೆ. ಹಿಂದೆ ನಿಂತು ಹೋದ ಸಂಬಂಧವು ಮತ್ತೆ ಮಾತನಾಡಲು ಮುಂದೆ ಬರಬಹುದು. ಆದಾಗ್ಯೂ ಸಂಬಂಧಕ್ಕೆ ಪ್ರವೇಶಿಸುವ ಮೊದಲು ಆ ವ್ಯಕ್ತಿಯ ಹಿನ್ನೆಲೆ ಮತ್ತು ಗುಣಗಳನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಗ್ರಹಗಳ ಹೊಂದಾಣಿಕೆಯಿಂದಾಗಿ ಮದುವೆಯಲ್ಲಿನ ಅಡೆತಡೆಗಳು ಮತ್ತು ದೋಷಗಳು ದೂರವಾಗುತ್ತವೆ. ಕುಟುಂಬ ಸದಸ್ಯರ ಅನುಮೋದನೆ ಪಡೆಯುವ ಬಲವಾದ ಸಾಧ್ಯತೆಯಿದೆ. ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳು ಈ ಗ್ರಹ ಬದಲಾವಣೆಯಿಂದಾಗಿ ಸಕಾರಾತ್ಮಕ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆಯಿದೆ. ತಮ್ಮ ಮಕ್ಕಳ ಶಿಕ್ಷಣ ಅಥವಾ ನಡವಳಿಕೆಯ ಬಗ್ಗೆ ಕಾಳಜಿಗಳು ದೂರವಾಗುತ್ತವೆ. ಸ್ನೇಹಿತರ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಬೆಳವಣಿಗೆಯ ಬಗ್ಗೆ ಅಸಹನೆ ಹೊಂದಿರುವ ಮುಖವಾಡದ ಸ್ನೇಹಿತರು ಈ 4 ದಿನಗಳಲ್ಲಿ ಹೊರಹೊಮ್ಮುತ್ತಾರೆ. ಅವರನ್ನು ಗುರುತಿಸಿ ಅವರನ್ನು ದೂರವಿಡುವುದು ಭವಿಷ್ಯದಲ್ಲಿ ನಿಮಗೆ ಅದೃಷ್ಟವನ್ನು ತರುತ್ತದೆ. ಪ್ರಮುಖ ಸಲಹೆ: ಈ 4 ದಿನಗಳಲ್ಲಿ ನಿಮ್ಮ ರಾಜಸಿಕ ಆಕರ್ಷಣೆ ಹೆಚ್ಚಾಗುತ್ತದೆ. ನೀವು 4ರ ಜೊತೆ ಸೇರಿದಾಗ ನಿಮ್ಮ ಮಾತನಾಡುವ ವಿಧಾನವು ಎಲ್ಲರನ್ನೂ ಮೆಚ್ಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ರಾಜಸಿಕತೆಯನ್ನು ತರುವ ಅಕ್ಷರಗಳು ALSC. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ನಿಮ್ಮ ಜೀವನದಲ್ಲಿ ಕೇವಲ ಮನುಷ್ಯರಲ್ಲ, ಅವರು ನಿಮ್ಮ ಅದೃಷ್ಟದ ದೇವರುಗಳು. ಯಾವುದೇ ಅಕ್ಷರವು ನಿಮ್ಮ ಹಿಂದೆ ನಿಂತರೆ ಎಸ್ ಅಕ್ಷರವು ನಿಮ್ಮ ಕಷ್ಟಗಳ ಸುಳಿಯಿಂದ ನಿಮ್ಮನ್ನು ಹೊರತೆಗೆಯುವ ಮಾರ್ಗದರ್ಶಿಯಾಗುತ್ತದೆ. ಈ 4 ದಿನಗಳಲ್ಲಿ, ಅಂದರೆ ಜನವರಿ 31ರಿಂದ ಫೆಬ್ರವರಿವರೆಗೆ, ಈ ಪತ್ರಗಳ ಜನರೊಂದಿಗೆ ನೀವು ನಡೆಸುವ ಚರ್ಚೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತಲೆಕೆಳಗಾಗಿಸುತ್ತವೆ. ಅವರು ಹೇಳುವ ಪ್ರತಿಯೊಂದು ಮಾತನ್ನು ದೈವಿಕವೆಂದು ಪರಿಗಣಿಸಿ. ಈ ಪತ್ರಗಳು ನಿಮ್ಮ ಸ್ವಾಭಿಮಾನವನ್ನು ಆಕಾಶಕ್ಕೆ ಕೊಂಡೊಯ್ಯುವ ಶಕ್ತಿಯನ್ನು ಹೊಂದಿವೆ. ಅವರ ಸಹವಾಸವು ನಿಮಗೆ ರಕ್ಷಣಾ ಗುಡಿಯಾಳಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಜಾಗರೂಕರಾಗಿರಿ. ನಿಮ್ಮ ಸುತ್ತಲಿನ MVRK ಅಕ್ಷರಗಳ ಜನರು ನಿಮಗೆ ಯಮಪಾಶನದಂತಾಗಬಹುದು. ವಿಶೇಷವಾಗಿ M ಮತ್ತು K ಅಕ್ಷರಗಳ ಜನರು ನಿಮ್ಮ ಮುಂದೆ ನಗುತ್ತಾ ಹಿಂದಿನಿಂದ ನಿಮ್ಮ ಖ್ಯಾತಿಯನ್ನು ಹಾಳುಮಾಡಲು ನಿರಂತರವಾಗಿ ಸಂಚು ರೂಪಿಸುತ್ತಾರೆ. ನೀವು ಚೆನ್ನಾಗಿದ್ದಾಗ ಅವರದನ್ನು ಸಹಿಸಲಾರದವರು ಮತ್ತು ನಿಮ್ಮ ಪಾಲಕರಿಗೆ ತಮ್ಮ ವಿಷವನ್ನು ಸುರಿಯುತ್ತಾರೆ. ನೀವು ಅವರ ಮೋಸದ ಮಾತುಗಳನ್ನು ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳಿದರೆ ಅದು ನಿಮ್ಮ ಸ್ವಂತ ಕೈಗಳಿಂದ ನೀವೇ ನಿಮ್ಮ ಸಮಾಧಿಯನ್ನು ಅಗೆದ ಹಾಗೆ. ಈ 4 ದಿನಗಳಲ್ಲಿ ಅವರು ನಿಮ್ಮನ್ನು ತೀವ್ರವಾಗಿ ಕೆರಳಿಸುತ್ತಾರೆ. ಅವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ.
ಆ ಸಮಯದಲ್ಲಿ ನೀವು ಕೋಪಿಸಿದರೆ ದೇವರು ನಿಮಗೆ ನೀಡುವ ಅದ್ಭುತ ಉಡುಗೊರೆಯನ್ನು ವ್ಯರ್ಥ ಮಾಡಿದವರು ನೀವೇ. ಅವರನ್ನು ದೂರವಿಡುವುದು ನಿಮ್ಮ ಜೀವನದ ರಕ್ಷಕ. ನೆನಪಿರಿ, ತುಲಾರಾಶಿಯವರೇ, ನಿಮ್ಮ ಅತಿಯಾದ ಆಲೋಚನೆಗಳು ನಿಮ್ಮ ಶತ್ರುಗಳಿಗೆ ಆಯುಧವಾಗಬಾರದು. ಈ 4 ದಿನಗಳವರೆಗೆ ನೀವು ಮೌನ ಅಲೆಯಂತೆ ಇರಬೇಕು. ನೀವು ಒಳಗೆ ಎಷ್ಟೇ ಕೆರಳಿದ್ದರೂ ಹೊರಗೆ ನಗುತ್ತಾ ಮೌನವಾಗಿರಿ. ನಿಮ್ಮ ಮೌನ MVRK ಅಕ್ಷರಗಳ ಶತ್ರುಗಳಿಗೆ ಹೇಳಲಾಗದ ಶಿಕ್ಷೆಯಾಗಿದೆ. ನಿಮ್ಮನ್ನು ದ್ರೋಹಿಸಿದವರು ಮತ್ತು ಅಪಹಾಸ್ಯ ಮಾಡಿದವರ ಮುಂದೆ ಪರಮಾತ್ಮನು ನಿಮ್ಮನ್ನು ಹೆಮ್ಮೆಯಿಂದ ನಿಲ್ಲಿಸುವನಾಗಿದ್ದಾನೆ. ನೀವು ಈ ಯುದ್ಧವನ್ನು ಗೆಲ್ಲಬೇಕೆಂದರೆ ನೀವು ಶತ್ರುವನ್ನು ಪದಗಳಿಂದಲ್ಲ, ನಿಮ್ಮ ಬೆಳವಣಿಗೆಯಿಂದ ಸೋಲಿಸಬೇಕು. ಪವಾಡಗಳು ಸಂಭವಿಸಲಿವೆ, ಸಿದ್ಧರಾಗಿರಿ. ಜನವರಿ 31ರಿಂದ ಫೆಬ್ರವರಿ 3ರವರೆಗೆ ತುಲಾರಾಶಿಯವರ ಜೀವನದಲ್ಲಿ ಸಂಭವಿಸುವ ಈ ಬೆಳವಣಿಗೆಗಳು ಪರಮಾತ್ಮನು ಬರೆದ ನಿಜವಾದ ಹಣೆಬರಹ. ಈ 4 ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಆಂತರತೆಯನ್ನು ಪರೀಕ್ಷಿಸಲು ಪ್ರಕೃತಿ ಇನ್ನಷ್ಟು ಪ್ರಬಲ ಪರೀಕ್ಷೆಗಳನ್ನು ಸಿದ್ಧಪಡಿಸಿದೆ. ಮೊದಲ ಪರೀಕ್ಷೆಯೆಂದರೆ ನಿಮ್ಮ ಹತ್ತಿರದ ಸ್ನೇಹಿತರು ನಿಮ್ಮ ಬಗ್ಗೆ ತೀವ್ರ ಅಸೂಯೆ ತೋರಿಸುತ್ತಾರೆ. ಅವರು ನೀವು ಸಾಧಿಸಿದ ಸಣ್ಣ ಯಶಸ್ಸನ್ನು ಸಹ ಕಡಿಮೆ ಮಾಡಬಹುದು. ಆದರೆ ಆ ಸಮಯದಲ್ಲಿ ನೀವು ನಿರುತ್ಸಾಹಿತರಾಗಬಾರದು ಮತ್ತು ನಿಮ್ಮ ನಗಿನಿಂದ ಅವರಿಗೆ ಉತ್ತರಿಸಬೇಕು. ಎರಡನೇ ಪರೀಕ್ಷೆಯೆಂದರೆ ನಿಮ್ಮ ಹೊಳೆಯ ಶತ್ರುಗಳಲ್ಲಿ ಒಬ್ಬರು ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡು ಅನಾರೋಗ್ಯ ಅಥವಾ ಅಪಾಯದಲ್ಲಿರುತ್ತಾರೆ. ನೀವು ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿದರೆ, ಹಿಂದೆ ಅವರು ಮಾಡಿದ ಗಾಯಗಳನ್ನು ನೆನಪಿಸಿಕೊಳ್ಳದೆ ನಿಮ್ಮ ಕರ್ಮದ ಎಲ್ಲಾ ಫಲಗಳು ಕ್ಷಣಾರ್ಧದಲ್ಲಿ ವ್ಯರ್ಥವಾಗುತ್ತವೆ. ಮೂರನೆಯ ಪರೀಕ್ಷೆಯು ನಿಮ್ಮ ತಾಳ್ಮೆಗೆ ಸಂಬಂಧಿಸಿದೆ. ನೀವು ಬಹಳ ಮುಖ್ಯವಾದ ಕೆಲಸಕ್ಕೆ ಹೊರಟಾಗ ವಾಹನ ಕೆಟ್ಟು ಹೋಗುವುದು ಅಥವಾ ಅಂತಹದ್ದೇನಾದರೂ ಅಡೆತಡೆಗಳನ್ನು ನೀವು ಎದುರಿಸಬಹುದು. ನೀವು ಶಾಂತವಾಗಿದ್ದರೆ ಮತ್ತು ಆ ಸಮಯದಲ್ಲಿ ದೇವರನ್ನು ದೂಷಿಸದಿದ್ದರೆ, ಆ ಅಡಚಣೆಯಿಂದಾಗಿ ನೀವು ದೊಡ್ಡ ಅಪಘಾತದಿಂದ ಪಾರಾಗಿದ್ದೀರಿ ಎಂದು ನೀವು ನಂತರ ಅರ್ಥಮಾಡಿಕೊಳ್ಳುವಿರಿ. ನಾಲ್ಕನೆಯ ಪರೀಕ್ಷೆಯೆಂದರೆ ದೇವರು ನಿಮ್ಮ ಕೈಯಲ್ಲಿರುವ ಶಕ್ತಿಯನ್ನು ಪರೀಕ್ಷಿಸುತ್ತಾನೆ. ನಿಮಗಿಂತ ದುರ್ಬಲರನ್ನು ಶಿಕ್ಷಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಆದರೆ ನೀವು ಕಠಿಣವಾಗಿ ವರ್ತಿಸದಿದ್ದರೆ ಮತ್ತು ಕ್ಷಮೆಯ ಗುಣವನ್ನು ತೋರಿಸದಿದ್ದರೆ ವಿಶ್ವವು ನಿಮಗಾಗಿ ತನ್ನ ಬಾಗಿಲುಗಳನ್ನು ತೆರೆಯುತ್ತದೆ. ಐದನೆಯ ಪರೀಕ್ಷೆಯೆಂದರೆ ಯಾರಾದರೂ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಖ್ಯಾತಿ ಮತ್ತು ಖ್ಯಾತಿಯನ್ನು ಹಾಳು ಮಾಡುವ ಸುಳ್ಳು ಪ್ರಚಾರವನ್ನು ಹರಡುತ್ತಾರೆ. ಆ ಸಮಯದಲ್ಲಿ ನೀವು ಯಾವುದೇ ವಿವರಣೆಯನ್ನು ನೀಡದೆ ನಿಮ್ಮ ಕೆಲಸವನ್ನು ಮಾಡಿದರೆ ನಿಮ್ಮ ವ್ಯಕ್ತಿತ್ವವು ಶುದ್ಧ ಚಿನ್ನದಂತೆ ಹೊಳೆಯುತ್ತದೆ. ಆರನೆಯ ಪರೀಕ್ಷೆಯು ನಿಮ್ಮ ನೆಚ್ಚಿನ ಆಹಾರ ಅಥವಾ ಅಭ್ಯಾಸವನ್ನು ನೀವು ತ್ಯಜಿಸಬೇಕಾದಾಗ. ಇಲ್ಲಿ ದೇವರು ನಿಮ್ಮ ಇಂದ್ರಿಯಗಳ ಮೇಲೆ ನಿಮಗೆ ಎಷ್ಟು ನಿಯಂತ್ರಣವಿದೆ ಎಂದು ಪರೀಕ್ಷಿಸುತ್ತಾನೆ. ಏಳನೆಯ ಪರೀಕ್ಷೆಯು ಅಪರಿಚಿತರು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಕಿರಿಕಿರಿಗೊಳಿಸಿದಾಗ. ಅವರಲ್ಲಿರುವ ದೈವತ್ವವನ್ನು ನೋಡಿ ನೀವು ಅರ್ಪಿಸುವ 1 ಲೋಟ ಎಳನೀರು ಸಹ ಕೋಟಿ ಜನ್ಮಗಳ ಪಾಪಗಳನ್ನು ತೊಳೆಯುತ್ತದೆ. ಎಂಟನೆಯ ಪರೀಕ್ಷೆಯು ನಿಮ್ಮ ನಿದ್ರೆಗೆ ಸಂಬಂಧಿಸಿದೆ. ಅನಗತ್ಯ ಆಲೋಚನೆಗಳು ರಾತ್ರಿಯಲ್ಲಿ ನಿಮ್ಮನ್ನು ಕಾಡುತ್ತವೆ ಮತ್ತು ನಿಮ್ಮನ್ನು ಎಚ್ಚರವಾಗಿರಿಸುತ್ತವೆ. ಆ ಸಮಯದಲ್ಲಿ ನೀವು ಭಯವಿಲ್ಲದೆ ದೇವರ ಹೆಸರನ್ನು ಜಪಿಸಿದರೆ ನಿಮ್ಮ ಮನಸ್ಸು ದೈವಿಕ ಶಾಂತಿಯನ್ನು ಪಡೆಯುತ್ತದೆ. 9ನೆಯ ಪರೀಕ್ಷೆಯು ನಿಮ್ಮ ಒಡಹುಟ್ಟಿದವರೊಂದಿಗೆ ಆಸ್ತಿ ಅಥವಾ ಹಳೆಯ ಜಗಳಗಳ ಬಗ್ಗೆ ಚರ್ಚೆ ನಡೆಸಿದಾಗ. ನೀವು 1 ಹೆಜ್ಜೆ ಹಿಂದಕ್ಕಿಟ್ಟು ರಾಜಿ ಮಾಡಿಕೊಂಡರೆ ನೀವು ಇದ್ದಕ್ಕಿದ್ದಂತೆ ಕಳೆದುಕೊಂಡ ಸಂಪತ್ತನ್ನು 10 ಪಟ್ಟು ಪಡೆಯುತ್ತೀರಿ. 10ನೆಯ ಪರೀಕ್ಷೆಯು ನೀವು ದೇವರನ್ನು ನಂಬದ ಸ್ಥಿತಿಗೆ ಕರೆದೊಯ್ಯುವ ಸಣ್ಣ ತೊಂದರೆಗಳ ಸರಣಿಯನ್ನು ಎದುರಿಸಿದಾಗ. ಆದರೆ ಇದು ನನ್ನ ಒಳಿತಿಗಾಗಿ ಎಂದು ನೀವು ನಗಲು ಸಾಧ್ಯವಾದರೆ ನಿಮ್ಮ ಅದೃಷ್ಟ ಫೆಬ್ರವರಿ 3ರ ಸಂಜೆ ಆಕಾಶದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತದೆ. ಈ ಎಲ್ಲಾ ಪರೀಕ್ಷೆಗಳು ನಿಮ್ಮೊಳಗಿನ ಅರಿಷಡ ಬಣಗಳನ್ನು ನಿಗ್ರಹಿಸಲು ಮತ್ತು ನಿಮ್ಮನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುವ ದೈವಿಕ ಚಿಹ್ನೆಗಳು. ಆದ್ದರಿಂದ ಯಾವುದೇ ಹೆಜ್ಜೆಯಲ್ಲೂ ಎಡವದೆ ಬುದ್ಧಿವಂತನಂತೆ ಮುಂದುವರೆಯಿರಿ ಮತ್ತು ಯಶಸ್ಸನ್ನು ಸಾಧಿಸಿ. ಜನವರಿ 31ರಿಂದ ಫೆಬ್ರವರಿ 3ರವರೆಗೆ ನೀವು ಕೈಗೊಳ್ಳುವ ಈ 4 ಕಾರ್ಯಗಳು. ಕೊನೆಯ 4 ದಿನಗಳ ಅಭ್ಯಾಸವು ನಿಮ್ಮ ಜೀವನದಲ್ಲಿ ಹಿಂಸಾತ್ಮಕ ರೂಪವನ್ನು ಪಡೆಯಲಿದೆ. ಈ ಅವಧಿಯಲ್ಲಿ ನೀವು ಪಡೆಯುವ ದೈವಿಕ ಶಕ್ತಿಯು ನಿಮ್ಮ ಶತ್ರುಗಳಿಗೆ ಸಿಂಹ ಸ್ವಪ್ನದಂತೆ ಆಗುತ್ತದೆ. ಈ 4 ದಿನಗಳಲ್ಲಿ ನೀವು ಮಾಡಬೇಕಾದ ಪರಿಹಾರವೆಂದರೆ ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ 4 ಗಂಟೆಗೆ ತಣ್ಣನೆಯ ಸ್ನಾನ ಮಾಡಿ ನಿಮ್ಮ ದೇಹದಲ್ಲಿನ ಜಡತ್ವವನ್ನು ತೊಡೆದುಹಾಕುವುದು. ಈ 4 ದಿನಗಳವರೆಗೆ ಹಾಸಿಗೆಯ ಐಷಾರಾಮಿತನವನ್ನು ತ್ಯಜಿಸಿ ಕೇವಲ ತೆಳುವಾದ ಕಂಬಳಿಯ ಮೇಲೆ ನೆಲದ ಮೇಲೆ ಮಲಗಿ ಭೂತಾಯಿಯ ಶಕ್ತಿಯನ್ನು ನಿಮ್ಮ ಬೆನ್ನುಮೂಳೆಯೊಳಗೆ ಆಹ್ವಾನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿನ ಹೆಮ್ಮೆ ನಾಶವಾಗುತ್ತದೆ ಮತ್ತು ಅಗಾಧವಾದ ದೈವಿಕ ಶಕ್ತಿಯನ್ನು ಅರಿತುಕೊಳ್ಳುವ ಸಾಮರ್ಥ್ಯ ನಿಮಗೆ ಇರುತ್ತದೆ. ನೀವು ಸೂರ್ಯೋದಯದ ಸಮಯದಲ್ಲಿ ಹನುಮನ ಮುಂದೆ ದೀಪವನ್ನು ಬೆಳಗಿಸಿ ಹನುಮಾನ್ ಚಾಲೀಸಾವನ್ನು ಪಠಿಸಿದರೆ ಆ ಶಬ್ದ ತರಂಗಗಳು ನಿಮ್ಮ ಸುತ್ತಲೂ ಅಭೇದ್ಯ ರಕ್ಷಣಾತ್ಮಕ ಗುರಾಣಿಯನ್ನು ನಿರ್ಮಿಸುತ್ತವೆ.
ನಂತರ ಶತ್ರುವಿನ ಯೋಜನೆ ಏನೇ ಇರಲಿ, ನಿಮ್ಮ ಮನಸ್ಸಿನಲ್ಲಿರುವ ಭಯವು ಕಣ್ಮರೆಯಾಗುತ್ತದೆ ಮತ್ತು ನೀವು ಸಾಕಷ್ಟು ಧೈರ್ಯವನ್ನು ಪಡೆಯುತ್ತೀರಿ. ಅದೇ ಕ್ರಮದಲ್ಲಿ ರಾಹುಕಾಲದಲ್ಲಿ ಪ್ರತಿದಿನ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ನಿಂಬೆ ದೀಪ ಹಚ್ಚಿ ದೇವಿಯ ಬೆಂಕಿಯಲ್ಲಿ ನಿಮ್ಮ ಮೇಲಿರುವ ದುಷ್ಟಕಣ್ಣು ಮತ್ತು ದುಷ್ಟ ಪಿತೂರಿಗಳನ್ನು ಬೆಳಗಿಸಿ. ಸಂಜೆ 6 ಗಂಟೆಗೆ ನೀವು ಉಪ್ಪು ನೀರಿನಿಂದ ನಿಮ್ಮ ಕಣ್ಣುಗಳನ್ನು ತೊಳೆಯಬೇಕು. ಇದು ಸಂಬಂಧಿಕರಿಂದ ಉಂಟಾಗುವ ಮಾನಸಿಕ ಒತ್ತಡದಿಂದಾಗಿ ಮನೆಯ ಹೊರಗಿನ ಜನರ ನಕಾರಾತ್ಮಕ ಶಕ್ತಿಯನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಶನಿಯ ಪ್ರಭಾವದಿಂದ ಹೊರಬರಲು ನೀವು ಶನಿದೇವರ ದೇವಸ್ಥಾನದಲ್ಲಿ ಅಥವಾ ಶಿವನ ದೇವಸ್ಥಾನದಲ್ಲಿ ಕಪ್ಪು ಎಳ್ಳಿನಿಂದ ಸುತ್ತಿದ ಎಳ್ಳಿನ ಎಣ್ಣೆ ದೀಪವನ್ನು ಬೆಳಗಿಸಬೇಕು. ಇದು ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಹೂಡಿದ ಎಲ್ಲಾ ಪಿತೂರಿಗಳನ್ನು ಅವರ ಕಡೆಗೆ ತಿರುಗಿಸುತ್ತದೆ ಮತ್ತು ಅವರ ಆಟಗಳನ್ನು ನಿಲ್ಲಿಸುತ್ತದೆ. ನ್ಯಾಯಾಧೀಶರಾಗಿರುವ ಶನಿದೇವರು ನಿಮಗೆ ಮಾಡಿದ ಅನ್ಯಾಯಕ್ಕೆ ಸರಿಯಾದ ತೀರ್ಪು ನೀಡುತ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ಶಾಂತ ಕೋಣೆಯಲ್ಲಿ ದಕ್ಷಿಣದ ಕಡೆಗೆ ತಿರುಗಿ ಸಾಸಿವೆ ಎಣ್ಣೆಯಿಂದ 2 ಕಪ್ಪು ಬತ್ತಿಯ ದೀಪಗಳನ್ನು ಬೆಳಗಿಸಿ ಮತ್ತು ಆ ಬೆಂಕಿಯಲ್ಲಿ ನಿಮ್ಮ ಶತ್ರುಗಳ ಮುಖಗಳನ್ನು ಕಲ್ಪಿಸಿಕೊಳ್ಳಿ ಮತ್ತು ಅವರು ಮಾಡುತ್ತಿರುವ ಎಲ್ಲಾ ಪಿತೂರಿಗಳು ಸುಟ್ಟು ಹೋಗುತ್ತವೆ ಎಂದು ಮಾನಸಿಕ ಸಂಕಲ್ಪ ಮಾಡಿ. ಇದು ನಿಮ್ಮ ಇಚ್ಛಾಶಕ್ತಿಯನ್ನು ಆಕಾಶಕ್ಕೆ ಕೊಂಡೊಯ್ಯುತ್ತದೆ. ಪ್ರತಿದಿನದ ಪೂಜೆಯ ಕೊನೆಯಲ್ಲಿ ಕಾಲಭೈರವನನ್ನು ಸ್ಮರಿಸಿ 108 ಬಾರಿ ನೆಲದ ಮೇಲೆ ನಮಸ್ಕರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದು ದೈಹಿಕವಾಗಿ ಕಷ್ಟವಾಗಿದೆ. ನೀವು ನೆಲದ ಮೇಲೆ ನಮಸ್ಕರಿಸಿ ದೇವರಿಗೆ ಹೆಚ್ಚು ಬಾರಿ ಶರಣಾದಷ್ಟು ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರಿ ನಿಲ್ಲುತ್ತಾರೆ ಎಂದು ವಿಜ್ಞಾನ ಹೇಳುತ್ತದೆ. ಕೊನೆಗೆ ಈ 4 ದಿನಗಳವರೆಗೆ ಕೇವಲ 1 ಊಟದ ಸೌಮ್ಯ ಉಪ್ಪುರಹಿತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಮಾತು ಶುದ್ಧವಾಗುತ್ತದೆ. ಈ ಕಠಿಣ ಉಪವಾಸದಿಂದಾಗಿ ನೀವು ಹೇಳುವ ಪ್ರತಿಯೊಂದು ಮಾತು ಕಾನೂನಾಗಿ ಪರಿಣಮಿಸುತ್ತದೆ, ನಿಮ್ಮ ಶತ್ರುಗಳ ಯೋಜನೆಗಳನ್ನು ಛಿದ್ರಗೊಳಿಸುತ್ತದೆ ಮತ್ತು ನಿಮಗೆ ಸಂಪೂರ್ಣ ಯಶಸ್ಸು ಮತ್ತು ದೈವಿಕ ಆಶೀರ್ವಾದಗಳನ್ನು ತರುತ್ತದೆ. ಎಲ್ಲಾ ತುಲಾರಾಶಿಯವರ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ನಾನು ಪ್ರಾಮಾಣಿಕವಾಗಿ ಬಯಸುತ್ತೇನೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ದೇವರ ದರ್ಶನ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದನ್ನು ಲೈಕ್ ಮಾಡಿ. ಅಲ್ಲದೆ ಕಮೆಂಟ್ ವಿಭಾಗದಲ್ಲಿ ಜೈ ದುರ್ಗಾ ಮಾತಾ ಎಂದು ಕಮೆಂಟ್ ಮಾಡಲು ಮರೆಯದಿರಿ. ತುಲಾರಾಶಿಯವರಿಗೆ ನನ್ನ ಧನ್ಯವಾದಗಳು.